ವಿದ್ಯಾರ್ಥಿಗಳ ಆದ್ರ ರೋಡಿಗೆ ಬಂದ್ ಹೇಳಿತ್ತು ಜೆಂಡಾಗಳು ತಗೊಳ್ಳಿ. ಇವತ್ತು ABVP ಎಲ್ಲ ಅಂತ ಕ್ವಶನ್ ನಾ ಕೇಳತ್ತೀನಿ. ABVP ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಎಲ್ಲಿದೆ? ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಇದು ಕೂಡ ಒಂದು RSS ಮತ್ತು BJP ಅಂಗಗಳು ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಪೊಲೀಸರು ಕಮ್ಮಿ ಇದ್ರು, RSS ಗುಂಡಾಗಳು ಜಾಸ್ತಿ ಇದ್ರು. ಯಾಕೆ ಈ ಮಾತು ಹೇಳತ್ತಂದ್ರೆ ಅವ್ರ ನೇಮ್ ಪ್ಲೇಟ್ ಇದ್ದಿಲ್ಲ ಅಲ್ಲಿ. ಒಬ್ಬರ ಹೆಸರು ನೇಮ್ ಪ್ಲೇಟ್ ಯಾಕೆ ಮುಚ್ಕೋಬೇಕು? ವಿದ್ಯಾರ್ಥಿಗಳಿಂದ ಹೋರಾಟವನ್ನು ಮಾಡ್ತಕ್ಕ ಕಾರಣ ಏನಂದ್ರೆ 20ನೇ ಜೂನ್ ತಾರೀಕಿಗೆ ಏನು ಶಾಂತಿಪೂರ್ವಕವಾಗಿ ವಿದ್ಯಾರ್ಥಿಗಳು ಸಂಸತ್ಗೆ ಹೋಗ್ಬೇಕಂತ ಹೇಳಿ ಶಾಂತಿಯುತವಾಗಿ ಹೋಗುವಾಗ ಅಲ್ಲಿಂದು ಕೇಂದ್ರ ಸರ್ಕಾರ ಮತ್ತು ದಿಲ್ಲಿ ಪೊಲೀಸ್ ಇವರ ವರ್ತನೆ ನೋಡಿದರೆ ಇವತ್ತು ಬ್ರಿಟಿಷರು ಕೂಡ ಈ ರೀತಿ ನಮ್ಮೇಲೆ ಮಾಡಕ್ಕಿಲ್ಲ. ವಿದ್ಯಾರ್ಥಿಗಳು ಎಷ್ಟು ವಯಸ್ಸು ಅವ್ರದ್ದು ಅಂದ್ರೆ 17-18 ವಯಸ್ಸಿನ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ನಮ್ಗ ಅಂತ ಹೇಳಿ ಅವರು ಸಂಸತ್ತಿಗೆ ನಮ್ಮ ಆವಾಜ್ ಹಾಕ್ಬೇಕಂತ ಹೇಳಿ ಯಾವ ನಾಲಾಯಕ ಶಿಕ್ಷಣ ಮಂತ್ರಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಇಸ್ತೀಫ ಕೇಳಕ್ಕಾಗಿ ಸಂಸತ್ ಕೋರ್ಟ್ ಮಾಡತ್ತಿರು. ಇದಕ್ ಬಿಟ್ಟು ಅವ್ರನ್ನ ಯಾವ ರೀತಿ ಹುಡುಗಾರಂದ್ರೆ ಈ ದೇಶದಲ್ಲಿ ಈ ಸ್ವತಂತ್ರ ಸಿಕ್ಕ ಮೇಲೆ ಈ ರೀತಿ ಯಾರು ಕೂಡ ಹಲ್ಲೆ ಮಾಡಿಲ್ಲ ವಿದ್ಯಾರ್ಥಿಗಳ ಮೇಲೆ. ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರ, ಕೆಲವೊಂದು ವಿಡಿಯೋಗಳು ಇಂತಿಂತ ವಿಡಿಯೋಗಳವ ಅವರು ಮಹಿಳೆಯರ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡತಾರ ಅಂತ ಹೇಳಿ. RG Public School English Medium, admissions open, nursery to 8th standard, bus facility available, your child deserve the best education. The 8th school, admissions are open, जहां तालीम से बनेगा आपके बच्चे का रोशन कल. At Noble Public School, we ignite the spark of wonder and celebrate every success. Noble Public School, dream big, learn here. ಮಹಿಳೆಯರಂದ್ರೆ ಈಗ ಒಬ್ಬ ಪುರುಷ ಮಹಿಳೆಯರ ಮೇಲೆ ಪ್ರೈವೇಟ್ ಜಾಗ ಮೇಲೆ ಕೂಡ ಹೊಡಿತಾನವ, ಅವ ಮನುಷ್ಯನ ಏನ್ ದನನ ಎಂಬ ಸ್ಥಿತಿ ಇದು ನಾವು ಅರ್ಥ ಮಾಡ್ಕೋಬೇಕು. ಈ ಕೇಂದ್ರದಲ್ಲಿದ್ದಂತಹ ಈ ಪೊಲೀಸ್ ಯಾರ ಕೈಯಲ್ಲಿ ಬರ್ತದ? ಅಮಿತ್ ಶಾ ಗೃಹ ಮಂತ್ರಿಯ ಕೈಯಾಗ ಬರ್ತದ. ನೀನು ಕಣ್ ಕಾಣಲಿಲ್ಲಪ್ಪ ಈ ರೀತಿ ವಿದ್ಯಾರ್ಥಿ ಮೇಲೆ ಹೊಡೆದಾಗ. ಅದರಲ್ಲಿ ಪೊಲೀಸರು ಕಮ್ಮಿ ಇದ್ರು, RSS ಗುಂಡಾಗಳು ಜಾಸ್ತಿ ಇದ್ರು. ಯಾಕೆ ಈ ಮಾತು ಹೇಳತ್ತಂದ್ರೆ ಅವ್ರ ನೇಮ್ ಪ್ಲೇಟ್ ಇದ್ದಿಲ್ಲ ಅಲ್ಲಿ. ಒಬ್ಬರ ಹೆಸರು ನೇಮ್ ಪ್ಲೇಟ್ ಯಾಕೆ ಮುಚ್ಕೋಬೇಕು? ಇನ್ನೊಬ್ಬ ಪೊಲೀಸರು ನಿಂತಾರ ಅವ್ರ ನೇಮ್ ಪ್ಲೇಟ್ ಅದಾಕಿ ನಾವು ವೆರಿಫೈ ಮಾಡ್ತೇವ್ರಿ ಪೊಲೀಸರು ಅಂತೇಳಿ. ಅಲ್ಲಿ ಏನ್ ಮಾಡಿದ್ರು, ದಿಲ್ಲಿ ಪ್ರೊಟೆಸ್ಟ್ ನಲ್ಲಿ ಗುಂಡಾಗಳು ಪೊಲೀಸರ ಅರ್ಬಿಗಳನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಹಿಂಸೆ ಯಾವ ರೀತಿ ಹೊಡೆದಾರಂದ್ರೆ ಇವತ್ತು ಮತ್ತೆ ಈ ಸರ್ಕಾರಕ್ಕೆ ನಾಚಿಕೆ ಕೂಡ ಇಲ್ಲ, ಹಿನ್ನರು ಕೂಡ ಈ ರೀತಿ ಒಂದು ಬಾಯಿಂದ ಆವಾಜ್ ತೆಗಿತಾ ಇಲ್ಲ. ಹಾಗಾಗಿ ಈ ನಾವು ಬಸವ ಕಲ್ಯಾಣದಿಂದ ನಿರಂತರವಾಗಿ ಪೇಪರ್ ಲೀಕ್, ವಿದ್ಯಾರ್ಥಿಗಳ ಹಲ್ಲೆ, ಮತ್ತೆ ಇದ್ರಾಗ ಮೋಸ್ಟ್ ವಾಂಟೆಡ್ ಧರ್ಮೇಂದ್ರ ಪ್ರಧಾನ್ ಇವ ಶಿಕ್ಷಣ ಸಚಿವ ಆಗ್ಯಾನ. ನರೇಂದ್ರ ಮೋದಿ ಅವರು ಹೇಳ್ತಾರ ನನ್ನ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರ ನಡೆಯಲ್ಲ ಅಂತೇಳಿ. 22 ಲಕ್ಷ ಮಕ್ಕಳ ಜೀವನ ಜೊತೆ ಆಟ ಆಡಿದ್ರೆ ಯಾರು? ಇದೇ ಸರ್ಕಾರ, ಮೋದಿ ಸರ್ಕಾರ. ಸ್ವಲ್ಪ ಏಟಲ್ಲ ಮಾನವತೆ ನಿನಗಿದ್ರ, ನಿನ್ ಬಲ್ಲಿ ಮನುಷ್ಯತ್ವ ಇನ್ನ ಇದ್ರು ಯಾಕೆ ಈ ಏಕವಚನ ಮಾತಾಡ್ತೆ ಅಂದ್ರೆ ನಮ್ಮ ಮಕ್ಕಳ ಮೇಲೆ ಆದಂತಹ ಹಲ್ಲೆಯನ್ನು ನಾವು ಕಣ್ಣಿನ ನೋಡಕ್ ಆಗಲ್ಲ. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. स्काई सनशाइन स्कूल, स्टेप टुवर्ड्स बेटर फ्यूचर. एडमिशंस आर ओपन. नॉलेज पार्क, द क्रिएटिव स्कूल फॉर क्वालिटी एंड इनोवेटिव एजुकेशन. अब एडमिशन होगा सिर्फ ₹1 में. आज ही विजिट करें. ಹಾಗಾಗಿ ಕೂಡಲೇ ಆ ಶಿಕ್ಷಣ ಸಚಿವೊಂದು ರಾಜೀನಾಮೆ ಪಡ್ಲೇಬೇಕು. ಇದಕ್ಕೆ ನಾವು ಬಿಡಂಗಿಲ್ಲ. ನೀ ತಕ್ಕ ಶಿಕ್ಷಣ ಸಚಿವರು ರಾಜೀನಾಮೆ ತಗೊಳ್ಳ ನಿರಂತರವಾಗಿ ಬಸವ ಕಲ್ಯಾಣದಿಂದ ಪ್ರತಿನಿತ್ಯ ಹೋರಾಟ ಮಾಡೋರು. ಇದು ಅದ್ ಹೇಳುತ್ತಾ ಇದೇ ಒಂದ್ಸಲ ಹೇಳಿ ನಿಮಗ್ ಮತ್ತೊಂದ್ಸಲ ಇದು ಈ ಭೂಮಿಯಿಂದ ಎಚ್ಚರ ಮಾಡ್ತೇವೆ. RSS ಗುಂಡಾಗಳಿಗೆ ನೀವೇನು ಬಳೆ ಹಾಕೊಂಡಿರೇನು ಈ ರೀತಿ ಹೊಡೆಯತ್ತ ಕಣ್ಣಿಗೆ ಕಾಣಲ್ಲ ಈ ಕೇಂದ್ರ ಸಚಿವ ಸರ್ಕಾರಕ್ಕ. ಹಾಗಾಗಿ ನಾವು ಇವತ್ತು ಏನು SO ಸಂಘಟನೆಯಿಂದ ಸುಮಾರು ವಿದ್ಯಾರ್ಥಿಗಳ ಸಂಘಟನೆಯಿಂದ ಏನು ಪ್ರತಿಭಟನೆ ರ್ಯಾಲಿ ನಡೀತು. ಇವತ್ತು ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ಇವತ್ತು ಮುಂಬೈ ಕೂಡ ಬಂದಿದೆ ಇದೇ ವಿಷಯದಲ್ಲಿ ವಿದ್ಯಾರ್ಥಿ ಹಲ್ಲೆ ಆಗಿ ಅಂತೇಳಿ ಮುಂಬೈ ಕೂಡ ಇವತ್ತು ಬಂದಿದೆ. ಹಾಗಾಗಿ ನಾವು ಒಂದು ಸಂಘಟನೆ ನೆನಪುಂಟೋದಿಲ್ಲಿ ಅದು ಏನೇ ಒಂದು ವಿದ್ಯಾರ್ಥಿಗಳ ಆದ್ರ ರೋಡಿಗೆ ಬಂದ್ ಹೇಳಿತ್ತು ಜೆಂಡಾಗಳು ತಗೊಳ್ಳಿ. ಇವತ್ತು ABVP ಎಲ್ಲ ಅಂತ ಕ್ವಶನ್ ನಾ ಕೇಳತ್ತೀನಿ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆಯ್ತು, FIR ಕೂಡ ಆಗಿದೆ. ಅದನ್ನ ಖಂಡಿಸ್ತೇವೆ ನಾವು. ವಿದ್ಯಾರ್ಥಿಗಳನ್ನ 10 ವಿದ್ಯಾರ್ಥಿಗಳನ್ನ ದಿಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿದ್ಯಾರ್ಥಿಗಳಿಗೆ FIR ಆಗಿದೆ. ಕೂಡಲೇ ಆ ವಿದ್ಯಾರ್ಥಿಗಳು FIR ಕಡಿಬೇಕು. ಹಾಗಾಗಿ ನಾ ಕೇಳೋದೇನಂದ್ರೆ ABVP ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಎಲ್ಲಿದೆ? ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಇದು ಕೂಡ ಒಂದು RSS ಮತ್ತು BJP ಅಂಗಗಳು ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಸ್ಪಷ್ಟವಾಗಿ. ಯಾಕಂದ್ರೆ ಈ ಒಂದು BJP ಏನ್ ಹೇಳುತ್ತೆ ಅಷ್ಟೇ ABVP ಕೇಳುತ್ತೆ. ಹಾಗಾಗಿ ABVP ಅವರು ಕೂಡ ನಾಚಿಕೆ ಆಗ್ಬೇಕು ನಿಮ್ಗೆ. ವಿದ್ಯಾರ್ಥಿ ಸಂಘಟನೆ ಅಂತ ಹೇಳ್ಕೊಂಡು ನೀವು ಜೆಂಡಾ ಹಿಡ್ಕೊ ಬರ್ತಿಲ್ಲ, ಈಗೆಲ್ಲಿ ನೀವು ABVP ಸಂಘಟನೆ. ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಇದು ಏನು
ಇವತ್ತು 25 ದಿನ ಸತತವಾಗಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಇನ್ನೂ ಮುರಿದಿಲ್ಲ. ಅವರು ಬಲವಂತವಾಗಿ ಈ ಸರ್ಕಾರ, ಈ ಪೊಲೀಸು ಒಂದು ಹಿಜಳ ರೂಪದಲ್ಲಿ ಅವ್ರನ್ನ ಎತ್ಕೊಂಡು ಡಿಟೈನ್ ಮಾಡಿ ಹಾಸ್ಪಿಟಲ್ ಇಕ್ಕಿದೆ. ಇನ್ನೂ ಕೂಡ ಅವರು ಉಪವಾಸ ಸತ್ಯಾಗ್ರಹನ ಬಿಟ್ಟಿಲ್ಲ. 25ನೇ 26ನೇ ದಿನ ಇದು. ಅವರ ಸಪೋರ್ಟ್ ಆಗಿ ನಾವು ಇನ್ನೂ ಇದ್ದೀವಿ. ಕಾಕ್ರೋಚ್ ಜನತಾ ಪಾರ್ಟಿ ಏನ್ ನಿರಂತರವಾಗಿ ಹೋರಾಟ ಮುಂದುವರಿಸ್ತಾ ಇದೆ. ಹಾಗಾಗಿ ಇಲ್ಲಿಂದ ಒಂದು ಸಂದೇಶನ ಕೊಡ್ಲಕ್ ನಾವು ಇಲ್ಲಿಂದ ಇಷ್ಟಪಡ್ತೀವಿ. ವಿದ್ಯಾರ್ಥಿಗಳು, ನಾವು ಯಾವುದೇ ರೀತಿ ಹಿಂಸಾವನ್ನು ಸಹಿಸೋದಿಲ್ಲ. ಈ ದೇಶದಲ್ಲಿ ಇದು ಪ್ರಜಾಪ್ರಭುತ್ವ ರಾಜ್ಯ, ಪ್ರಜಾಪ್ರಭುತ್ವ ದೇಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಡೀತಕ್ಕಂಥ ದೇಶ. ಇದು ಮನುಸ್ಮೃತಿ ನಡೆಯಲ್ಲ. ಹಾಗಾಗಿ ಈ ದಿಲ್ಲಿ ಪೊಲೀಸ್ ಗುಂಡಾ ವರ್ತನೆ ಈಗಾಗಲೇ ಅವ್ರ ಮೇಲೆ ಹೆಚ್ಚಿನ ಕ್ರಮ ಆಗಬೇಕು. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಡ್ರ ಅವರಿಗೆ ಕಂಪನ್ಸೇಷನ್ ಆಗಿ 1 ಕೋಟಿ ರೂಪಾಯಿ ಕೊಡ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಜೈ ಭೀಮ್, ಜೈ ಸಂವಿಧಾನ್.